ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 3 ಚತುರ್ಭುಜಗಳು ಈ ಅಧ್ಯಾಯದ ಮೊದಲ ಭಾಗವನ್ನ ಕಲಿಯೋಣ. ಮೊದಲಿಗೆ ಚತುರ್ಭುಜಗಳು ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಚತುರ್ಭುಜ ಎನ್ನುವಂತ ಹೆಸರಿನಿಂದ ನೀವು ಎರಡು ವಿಷಯವನ್ನ ಅರ್ಥ ಮಾಡಿಕೊಳ್ಳಬಹುದು. ಚತುರ್ಭುಜ ಅಂದ್ರೆ 4 ಬಾಹುಗಳುಳ್ಳ ಆಕೃತಿ. ಯಾವುದೇ ಆಕೃತಿ ಅಥವಾ ಶೇಪ್ ಅನ್ನ ತೆಗೆದುಕೊಂಡಾಗ ಅದರಲ್ಲಿ 4 ಬಾಹುಗಳಿದ್ರೆ ಅದನ್ನ ನಾವು ಚತುರ್ಭುಜ ಅಂತ ಹೇಳ್ತೇವೆ. ಈ ಚತುರ್ಭುಜವನ್ನ ಇಂಗ್ಲಿಷ್ನಲ್ಲಿ ನಾವು ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತೇವೆ. ಹಾಗಾಗಿ ಈ ಚತುರ್ಭುಜ ಎಂಬ ಪದವು ಲ್ಯಾಟಿನ್ ಪದಗಳಾಗಿರುವಂತಹ ಕ್ವಾಡ್ರಿ ಅಂತ ಹೇಳಿದ್ರೆ 4 ಅಂತ ಅರ್ಥ, ಹಾಗೆ ಲ್ಯಾಟಸ್ ಅಂತ ಹೇಳಿದ್ರೆ ಬಾಹುಗಳು ಅಂತ ಅರ್ಥ. ಸೊ ಈ ಲ್ಯಾಟಿನ್ ಪದಗಳಿಂದ ಈ ಚತುರ್ಭುಜ ಎನ್ನುವಂಥ ಪದವು ಬಂದಿದೆ. ಹಾಗೆ ಇಂಗ್ಲಿಷ್ನಲ್ಲಿ ಇದನ್ನ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತೇವೆ. ಸೊ ಯಾವುದೇ 4 ಬಾಹುಗಳುಳ್ಳ ಆಕೃತಿಯನ್ನ ನಾವು ಚತುರ್ಭುಜ ಅಂತ ಹೇಳ್ತೇವೆ. ಲ್ಯಾಟಿನ್ ಪದಗಳಾದ ಕ್ವಾಡ್ರಿ ಅಂದ್ರೆ 4 ಹಾಗೆ ಲ್ಯಾಟಸ್ ಅಂದ್ರೆ ಬಾಹುಗಳು, ಈ ಪದಗಳಿಂದ ಈ ಹೆಸರು ಬಂದಿದೆ. ನಂತರ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಈ ಉದಾಹರಣೆಗಳಲ್ಲಿ ಯಾವ ಆಕೃತಿ ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಹೇಳಬೇಕು. ಸೊ ನೀವಿಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಏನಂದ್ರೆ, ಯಾವುದೇ ಆಕೃತಿಯನ್ನ ನೀವು ಚತುರ್ಭುಜ ಅಂತ ಹೇಳಬೇಕಾದ್ರೆ ಅದರಲ್ಲಿ 4 ಬಾಹುಗಳಿರ್ಬೇಕು. ಹಾಗೆ ಅಲ್ಲಿರುವಂತ ರೇಖೆಗಳು ನೇರವಾಗಿರ್ಬೇಕು. ಅದು ವಕ್ರ ರೇಖೆ ಆಗಿರಬಾರ್ದು. ವಕ್ರ ರೇಖೆ ಆಗಿದ್ರೆ ಅದನ್ನ ನಾವು ಚತುರ್ಭುಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಕ್ರ ರೇಖೆ ಅಂದ್ರೆ ಕರ್ವ್ ಇದ್ರೆ ಅದನ್ನ ಚತುರ್ಭುಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನೇರವಾಗಿರುವಂತಹ ಗೆರೆಗಳು ಆ ಆಕೃತಿಯಲ್ಲಿ ಇರಬೇಕು, ಮತ್ತೆ 4 ಬಾಹುಗಳು ಇರಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಯನ್ನ ನೋಡುವ. ಮೊದಲ ಉದಾಹರಣೆಯನ್ನ ನೀವು ಗಮನಿಸಿದ್ರೆ, ಈ ಉದಾಹರಣೆಯಲ್ಲಿ ಈ ಚಿತ್ರದಲ್ಲಿ 4 ಬಾಹುಗಳಿವೆ. 1 2 3 4 ಮತ್ತೆ ಎಲ್ಲಾ ಬಾಹುಗಳು ನೇರವಾಗಿದೆ ಗೆರೆಗಳು. ಹಾಗಾಗಿ ಇದು ಒಂದು ಚತುರ್ಭುಜ ಹೌದು ಅಂತ ಹೇಳ್ಬೋದು. ನಂತರ ಎರಡನೇ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಕೂಡ 1 2 3 ಮತ್ತೆ 4 ಬಾಹುಗಳಿವೆ. ಹಾಗಾಗಿ ಇದು ಕೂಡ ಒಂದು ಚತುರ್ಭುಜವಾಗಿದೆ. ಹಾಗೆ ಮೂರನೇ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ಎಷ್ಟು ಬಾಹುಗಳಿವೆ? 1 2 3 4 ಬಾಹುಗಳಿವೆ. ಹಾಗಾಗಿ ಇದು ಕೂಡ ಒಂದು ಚತುರ್ಭುಜವಾಗಿದೆ. ನಂತರ ಇಲ್ಲಿ 4ನೇ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ನೀವು ಕಾಣ್ಬೋದು 1 2 3 4ನೆಯ ಬಾಹು ಏನಿದೆ ಇದು ವಕ್ರ ರೇಖೆ ಆಗಿದೆ, ಅಂದ್ರೆ ಇದೊಂದು ಕರ್ವ್ ಆಗಿದೆ. ಹಾಗಾಗಿ ಇದು ಯಾವುದೇ ಕೋನವನ್ನ ಉಂಟು ಮಾಡುವುದಿಲ್ಲ. ಇಲ್ಲಿ ಎರಡೂ ರೇಖೆಗಳು ನೇರವಾಗಿ ಇದ್ದಾಗ ಮಾತ್ರ ಕೋನಗಳು ಅಥವಾ ಆಂಗಲ್ಸ್ಗಳು ಉತ್ಪತ್ತಿ ಆಗ್ತವೆ. ಇಲ್ಲಿ ಕೋನಗಳು ಇರುವುದಿಲ್ಲ. ಹಾಗಾಗಿ ಇದನ್ನ ನಾವು ಚತುರ್ಭುಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಚತುರ್ಭುಜ ಅಲ್ಲ. ಯಾಕೆಂದ್ರೆ ಇಲ್ಲಿ 4ನೇ ಭಾಗ ಏನಿದೆ ಈ 4ನೇ ಭಾಗವು ವಕ್ರ ರೇಖೆ ಆಗಿದೆ. ಹಾಗಾಗಿ ಇಲ್ಲಿರುವಂತ ಎರಡು ಭಾಗಗಳ ನಡುವೆ ಯಾವುದೇ ರೀತಿಯ ಕೋನಗಳು ಉಂಟಾಗುವುದಿಲ್ಲ. ನಂತರ ಕೊಟ್ಟಿರುವಂತ 5ನೇ ಚಿತ್ರವನ್ನು ಗಮನಿಸಿದ್ರೂ ಕೂಡ 1 2 ಹಾಗೆ 3 4 ಭಾಗಗಳನ್ನ ಕಾಣಬಹುದು. ಆದ್ರೆ 4 ಬಾಹುಗಳು ಇಲ್ಲ. 1 2 ಬಾಹುಗಳಿವೆ, 3 ಮತ್ತೆ 4 ಇದು ವಕ್ರ ರೇಖೆ ಆಗಿದೆ. ಹಾಗಾಗಿ ಇದನ್ನ ನಾವು ಚತುರ್ಭುಜ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಕೊಟ್ಟಿರುವಂತ 5 ಚಿತ್ರದಲ್ಲಿ ಮೊದಲ 3 ಚಿತ್ರಗಳು ಏನಿದೆ ಈ ಮೊದಲ 3 ಚಿತ್ರಗಳು ಚತುರ್ಭುಜಗಳಾಗಿವೆ. ಹಾಗೆ 4 ಮತ್ತೆ 5 ಚತುರ್ಭುಜ ಆಗಿಲ್ಲ. ಯಾಕೆ ಅಂದ್ರೆ ಚತುರ್ಭುಜ ಆಗ್ಬೇಕು ಅಂತಾದ್ರೆ ಅದರಲ್ಲಿ ಮೊದಲಿಗೆ 4 ಬಾಹುಗಳಿರ್ಬೇಕು. ಹಾಗೆ ಆ ಬಾಹುಗಳ ನಡುವೆ ಕೋನಗಳು ಇರಬೇಕು. ಈಗ ನೀವು ಇಲ್ಲಿ ಈ 2 ಚಿತ್ರಗಳನ್ನ ಗಮನಿಸಿದ್ರೆ ಇಲ್ಲಿ 4 ಬಾಹುಗಳಿವೆ, 4 ವಿಭಾಗಗಳಿವೆ. ಆದ್ರೆ ಇಲ್ಲಿರುವಂತದ್ದು 4ನೇ ಭಾಗ ಏನಿದೆ ಇದು ಬಾಹು ಆಗಿಲ್ಲ, ಅಂದ್ರೆ ನೇರವಾದ ರೇಖೆ ಆಗಿಲ್ಲ, ವಕ್ರ ರೇಖೆ ಆಗಿದೆ. ಹಾಗಾಗಿ ಇದರ ನಡುವೆ ಕೋನ ಉಂಟಾಗುವುದಿಲ್ಲ. ಕೋನಗಳು ಉಂಟಾಗಬೇಕು, ಹಾಗೆ 4 ಬಾಹುಗಳು ಇರಬೇಕು. ಆಗ ಅದನ್ನ ನಾವು ಚತುರ್ಭುಜ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ನೋಡ್ಬೋದು
ಚತುರ್ಭುಜದ ಕೋನಗಳು ಎಂದರೆ ಅವುಗಳ ಬಾಹುಗಳ ನಡುವಿನ ಕೋನಗಳು. ಈಗ ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿರುವಂತ ಕೋನ ಇದನ್ನ, ಹಾಗೆ ಇದು ಇದು ಹಾಗೆ ಇದನ್ನ ನಾವು ಚತುರ್ಭುಜದ ಕೋನಗಳು ಅಂತ ಹೇಳ್ತೇವೆ. ಅಥವಾ ಇಲ್ಲಿ ನೀವು ಗಮನಿಸಬಹುದು, ಇದನ್ನ ನಾವು ಚತುರ್ಭುಜದ ಕೋನಗಳು ಅಂತ ಹೇಳ್ತೇವೆ. ನಂತರ ನಮ್ಗೆ ಪರಿಚಿತವಾಗಿರುವಂತ ಚತುರ್ಭುಜ, ನಾವು ಈಗಾಗಲೇ ಕಲ್ದಿರುವಂತ ಚತುರ್ಭುಜ ಯಾವುದು ಅಂದ್ರೆ, ಎಕ್ಸಾಂಪಲ್ ಅಥವಾ ಉದಾಹರಣೆಯನ್ನ ಕೇಳಿದ್ರೆ ನೀವು ಆಯತ ಮತ್ತೆ ವರ್ಗವನ್ನ ತೆಗೆದುಕೊಳ್ಬಹುದು. ಆಯತ ಮತ್ತೆ ವರ್ಗ ನಿಮ್ಗೆ ಗೊತ್ತಿರುವಂತ ಚತುರ್ಭುಜ. ಈಗ ಆಯತ ಅಂತ ಹೇಳಿದ್ರೆ ನಾವು ಅದನ್ನ ಈ ರೀತಿಯಲ್ಲಿ ಅದನ್ನ ಡ್ರಾ ಮಾಡ್ತೇವೆ ಅಥವಾ ಈ ರೀತಿಯಲ್ಲಿ ರಚಿಸ್ತೇವೆ. ಹಾಗೆ ವರ್ಗ ಅಂತ ಹೇಳಿದ್ರೆ ಅದರ 4 ಬಾಹುಗಳು ಸಮವಾಗಿರ್ತವೆ, ಹಾಗಾಗಿ ಅದನ್ನ ಈ ರೀತಿಯಲ್ಲಿ ರಚಿಸ್ತೇವೆ. ಸೊ ಇದು ಆಯತ, ಇದು ವರ್ಗ. ಇದರಲ್ಲಿ ನೀವು ಕಾಣಬಹುದು 4 ಬಾಹುಗಳಿವೆ, ಹಾಗಾಗಿ ಇವೆರಡೂ ಕೂಡ ಚತುರ್ಭುಜಗಳಾಗಿವೆ. ನಂತರ ಆಯತ ಮತ್ತೆ ವರ್ಗಗಳ ಬಗ್ಗೆ ಇಲ್ಲಿ ಕಲಿಲಿಕ್ಕಿದ್ದೇವೆ. ಈಗ ನೀವು ಯಾವುದೇ ಒಂದು ಆಯತವನ್ನ ತೆಗೆದುಕೊಂಡ್ರೆ, ಆಯತ ಅಂದ್ರೆ ಅದು ಯಾವ ರೀತಿಯಲ್ಲಿ ಇರ್ತದೆ, ಈ ರೀತಿಯಲ್ಲಿ ರಚಿಸಲ್ಪಟ್ಟಿರುವಂತ ಆಕೃತಿ ಏನಿದೆ ಅದನ್ನ ನಾವು ಆಯತ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ಏನ್ ಕಾಣಬಹುದು, ಇಲ್ಲಿ 4 ಬಾಹುಗಳಿವೆ, 1 2 3 4. ಸೊ 1 2 3 4 ಬಾಹುಗಳಿವೆ. 4 ಬಾಹುಗಳಿವೆ ಅಂದ್ರೆ ಅದೇನಾಗಿದೆ, ಆಯತ ಕೂಡ ಒಂದು ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನೀವಿಲ್ಲಿ ಕೋನಗಳನ್ನ ಗಮನಿಸಿದ್ರೆ 2 ಬಾಹುಗಳ ನಡುವೆ ಇರುವಂತ ಕೋನ ಇಲ್ಲಿ, ಹಾಗೆ ಇಲ್ಲಿರುವಂತ ಕೋನ, ಹಾಗೆ ಇಲ್ಲಿರುವಂತ ಕೋನ, ಈ 2 ಬಾಹುಗಳ ನಡುವೆ ಇರುವಂತ ಕೋನ ಇದು ಎಷ್ಟು ಡಿಗ್ರಿ ಆಗಿದೆ, ಇದು 90 ಡಿಗ್ರಿ ಆಗಿದೆ. ಎಲ್ಲಾ ಕೋನಗಳು 90 ಡಿಗ್ರಿ ಆಗಿದೆ, ಅಂದ್ರೆ ಲಂಬ ಕೋನವಾಗಿದೆ. 90 ಡಿಗ್ರಿ ಆಗಿರುವಂತ ಕೋನವನ್ನ ನಾವು ಲಂಬ ಕೋನ ಅಂತ ಹೇಳ್ತೇವೆ. ಸೊ ನಾವು ಹೇಳ್ಬೋದು ಇಲ್ಲಿ ಆಯತದ ಎಲ್ಲಾ ಕೋನಗಳು ಏನಾಗಿದೆ, ಲಂಬ ಕೋನಗಳಾಗಿವೆ ಅಂತ ಹೇಳ್ಬೋದು. ಹಾಗೆ ಆಯತದ ಇನ್ನೊಂದು ಗುಣಲಕ್ಷಣ ಏನು ಅಂದ್ರೆ, ಅದರ ಅಭಿಮುಖ ಬಾಹುಗಳು ಅಂದ್ರೆ ಅಪೋಸಿಟ್ ಸೈಡ್ಸ್ ಏನಿದೆ ಅದು ಈಕ್ವಲ್ ಆಗಿರ್ತದೆ, ಸಮವಾಗಿರ್ತದೆ. ಅಂದ್ರೆ ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ಈ ಅಭಿಮುಖ, ಇದಕ್ಕೆ ಅಭಿಮುಖವಾಗಿರುವಂತ ಬಾಹು ಯಾವುದು, ಈ ಬಾಹು ಇದಕ್ಕೆ ಅಭಿಮುಖವಾಗಿದೆ. ಸೊ ಇದರ ಗಾತ್ರ ಮತ್ತೆ ಇದರ ಗಾತ್ರ ಒಂದೇ ರೀತಿಯಾಗಿದೆ. ಅದೇ ರೀತಿ ಇನ್ನೊಂದು ಅಭಿಮುಖವಾಗಿರುವಂತ ಬಾಹು ಇದನ್ನ ಗಮನಿಸಿದ್ರೆ, ಈ ಬಾಹು ಮತ್ತೆ ಈ ಬಾಹು ಇದೆರಡನ್ನ ಗಮನಿಸಿದ್ರೆ ಇದರ ಉದ್ದ ಏನಿದೆ ಇದು ಕೂಡ ಒಂದೇ ರೀತಿ ಆಗಿರ್ತದೆ. ಹಾಗಾಗಿ ನಾವು ಇನ್ನೊಂದು ಗುಣಲಕ್ಷಣದಲ್ಲಿ ಹೇಳ್ಬೋದು, ಆಯತದ ಅಭಿಮುಖ ಬಾಹುಗಳ ಉದ್ದಗಳು ಸಮಾನಾಗಿದೆ ಅಂತ ಹೇಳ್ಬೋದು. ಸೊ ಇದು ಆಯತದ ಗುಣಲಕ್ಷಣ. ಆಯತ ಒಂದು ಚತುರ್ಭುಜವಾಗಿದೆ, ಹಾಗೆ ಆಯತದ ಎಲ್ಲಾ ಕೋನಗಳು 90 ಡಿಗ್ರಿ ಅಂದ್ರೆ ಲಂಬ ಕೋನಗಳಾಗಿವೆ. ಹಾಗೆ ಆಯತದಲ್ಲಿ ಅಭಿಮುಖ ಅಂದ್ರೆ ಅಪೋಸಿಟ್ ಸೈಡ್ಸ್ ಏನಿದೆ, ಅಭಿಮುಖ ಬಾಹುಗಳ ಉದ್ದಗಳು ಸಮವಾಗಿದೆ ಅಥವಾ ಅಭಿಮುಖ ಬಾಹುಗಳು ಸಮವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಈ ಡಯಾಗ್ರಾಮ್ ಅಲ್ಲಿ ಈ ಬಾಹು ಮತ್ತೆ ಈ ಬಾಹು ಸಮವಾಗಿದೆ, ಹಾಗೆ ಈ ಬಾಹು ಮತ್ತೆ ಈ ಬಾಹು ಇವೆರಡು ಕೂಡ ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಮುಂದೆ ನಾವಿಲ್ಲಿ ಒಂದು ಎಕ್ಸಾಂಪಲ್ ಅಥವಾ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ, ಒಂದು ಪ್ರಾಬ್ಲಮ್ ಅನ್ನ. ಅಂದ್ರೆ ನಿಮ್ಗೊಂದು ಚತುರ್ಭುಜವನ್ನ ಕೊಟ್ಟಿರ್ತಾರೆ, ಅದು ಆಯತ ಅಂತ ನೀವು ಕರಿಬೇಕಾದ್ರೆ ಏನೆಲ್ಲ ಸಾಲ್ವ್ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನ ಆಯತ ಅಂತ ಹೇಳ್ಬಹುದು ಅಂತ ಹೇಳಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ. ಸೊ ಈ ಸಮಸ್ಯೆಯಲ್ಲಿ ಏನಿದೆ ಅಂದ್ರೆ, ಒಬ್ಬ ಕಾರ್ಪೆಂಟರ್ ಅಥವಾ ಒಬ್ಬ ಬಡಗಿ ಇರ್ತಾನೆ, ಆತನಲ್ಲಿ ಒಂದು ದಾರ ಇರ್ತದೆ, 2 ದಾರದ ಅಂದ್ರೆ ಮರದ ಪೆಟ್ಟಿಗೆ ಇರ್ತದೆ, ಮರದ ಪೆಟ್ಟಿಗೆ 2 ಸಣ್ಣ ಸಣ್ಣ ಮರದ ಪೆಟ್ಟಿಗೆ ಇರ್ತದೆ. ಈ ರೀತಿಯಲ್ಲಿ ಮರದ ಪೆಟ್ಟಿಗೆ ಅಂದ್ರೆ ಮರದ ಪಟ್ಟಿಗಳು ಇರ್ತವೆ, ಆತನಲ್ಲಿ ಈ ರೀತಿಯಲ್ಲಿ 2 ಮರದ ಪಟ್ಟಿಗಳು. ಸೊ ಆತ ಆ ಮರದ ಪಟ್ಟಿಗಳನ್ನ ಒಂದರ ಮೇಲೆ ಒಂದನ್ನ ಹಾಯಿಸಿದಾಗ ಆ ದಾರವನ್ನ ಒಂದರ ಮೇಲೆ ಒಂದಾಗಿ ಇಟ್ಟು ಆ ದಾರವನ್ನ ಅದರ ಮೇಲೆ ಹಾಯಿಸಿದಾಗ ಅಲ್ಲಿ ಆಯತ ಒಂದು ಚತುರ್ಭುಜ ಉಂಟಾಗ್ತದೆ. ಆ ಚತುರ್ಭುಜವು ಆಯತ ಯಾವಾಗ ಆಗ್ತದೆ ಅಂತ ನಾವಿಲ್ಲಿ ಕಂಡುಹಿಡಿಯಬೇಕು. ಇದು ನಮ್ಗೆ ಕೊಟ್ಟಿರುವಂತ ಸಮಸ್ಯೆ. ಹಾಗೆ ಈ ಸಮಸ್ಯೆಯನ್ನ ತೆಗೆದುಕೊಂಡು ನಾವು ಕೆಲವೊಂದು ನಿರ್ಧಾರಕ ಅಥವಾ ಪ್ರಮೇಯ ಅಂತ ಏನು ಹೇಳ್ತೇವೆ ಅದನ್ನು ಕೂಡ ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಇದ್ದೇವೆ. ಸೊ ಈ ಪ್ರಾಬ್ಲಮ್ ಏನ್ ಹೇಳ್ತದೆ ಅಂದ್ರೆ, ಈ ಪ್ರಾಬ್ಲಮ್ ಅಲ್ಲಿ ಒಬ್ಬ ಕಾರ್ಪೆಂಟರ್ ಅಥವಾ ಬಡಗಿ ಇರ್ತಾನೆ, ಆತನ ಹತ್ರ 2 ಸಣ್ಣ ಸಣ್ಣದಾಗಿರುವಂತ ಮರದ ಪಟ್ಟಿಗಳಿರ್ತವೆ, ಈ ರೀತಿ ಮರದ ಪಟ್ಟಿಗಳಿರ್ತವೆ. ಹಾಗೆ ಆ ಮರದ ಪಟ್ಟಿಗಳನ್ನ ಒಂದರ ಮೇಲೆ ಒಂದು ಇಟ್ಟಾಗ, ಈ ರೀತಿಯಲ್ಲಿ ಒಂದರ ಮೇಲೆ ಒಂದು ಇಟ್ಟ ನಂತರ ದಾರ ಏನಿದೆ, ಈ ದಾರವನ್ನ ತೆಗೆದುಕೊಂಡು ಈ ರೀತಿ ಅವುಗಳನ್ನ
ಹಾಯಿಸಿದಾಗ, ಅವುಗಳ ಮೇಲೆ ಹಾಯಿಸಿದಾಗ ಇಲ್ಲಿ ಯಾವ ರೀತಿಯ ಆಕೃತಿ ಉಂಟಾಗ್ತದೆ, ಆಯತ ಉಂಟಾಗ್ತದ ಅಂತ ಹೇಳಿ, ಅಥವಾ ಆಯತ ಉಂಟಾದ್ರೆ ಅದು ಯಾವ ಗುಣವನ್ನ ಹೊಂದಿರಬೇಕು ಅದನ್ನೆಲ್ಲ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗೆ ನಮ್ಗಿಲ್ಲಿ ಈ ಒಂದು ಮರದ ಪಟ್ಟಿಯ ಉದ್ದವನ್ನ ಕೊಟ್ಟಿದ್ದಾರೆ. ಅದು ಎಷ್ಟು ಅಂತ ಹೇಳಿದ್ದಾರೆ, 8 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಸೊ ನಾವಿಲ್ಲಿ ಇನ್ನೊಂದು ಮರದ ಪಟ್ಟಿಯ ಉದ್ದವನ್ನ ಕಂಡುಹಿಡಿಬೇಕು. ಸೊ ಇದು ನಮ್ಗೆ ಕೊಟ್ಟಿರುವಂತಹ ಸಮಸ್ಯೆ ಅಥವಾ ಪ್ರಾಬ್ಲಮ್. ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಮೊದಲ ಕ್ವಶನ್ ಏನಂದ್ರೆ, ಇನ್ನೊಂದು ಕರ್ಣದ ಉದ್ದ ಎಷ್ಟು ಅಂತೇಳಿ. ಈಗ ನೀವಿಲ್ಲಿ ಕಾಣ್ಬೋದು, ಇಲ್ಲಿ 2 ಮರದ ಪಟ್ಟಿಗಳಿವೆ. ಈ 2 ಮರದ ಪಟ್ಟಿಗಳನ್ನ ಒಂದರ ಮೇಲೆ ಒಂದು ಇಟ್ಟು ಇಲ್ಲಿ ದಾರವನ್ನ ಹಾಯಿಸಿದಾಗ, ಈ ರೀತಿಯಲ್ಲಿ ದಾರವನ್ನ ಇದರ ತುದಿಗಳಲ್ಲಿ ಹಾಯಿಸಿದಾಗ ನೀವಿಲ್ಲಿ ಕಾಣಬಹುದು ಒಂದು ಆಕೃತಿ ರಚನೆಯಾಗ್ತದೆ. ಈ ಆಕೃತಿಯಲ್ಲಿ ನಾವು ಇಲ್ಲಿರುವಂತ ಈ ಮರದ ಪಟ್ಟಿಗಳನ್ನ ಒಂದರ ಮೇಲೆ ಒಂದು ಏನು ಹಾಯಿಸಿದ್ದೇವೆ, ಇದನ್ನ ನಾವು ಏನಂತ ಹೇಳ್ತೇವೆ, ಇದನ್ನ ನಾವು ಕರ್ಣಗಳು ಅಂತ ಹೇಳ್ತೇವೆ. ಕರ್ಣಗಳು ಅಂತ ಹೇಳ್ತೇವೆ. ಹಾಗೆ ಈ ಬಿಂದು ಏನಿದೆ ಇದು ಶೃಂಗವಾಗಿದೆ. ಸೊ ನಾವಿಲ್ಲಿ ಕಂಡುಹಿಡಿಬೇಕಾಗಿರುವಂತದ್ದು ಏನಂದ್ರೆ, ನಮಗೆ ಒಂದು ಕರ್ಣದ ಉದ್ದವನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಮರದ ಪಟ್ಟಿಯ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಇನ್ನೊಂದು ಮರದ ಪಟ್ಟಿ ಏನಿದೆ ಇದರ ಉದ್ದವನ್ನ ಕಂಡುಹಿಡಿಬೇಕು. ಇದು ಮೊದಲನೇ ಕ್ವಶನ್. ನಂತರ ಈ ಕರ್ಣಗಳು ಏನಿದೆ ಇದು ಛೇದಿಸುವಂತ ಬಿಂದು, ಈ ಗೆರೆ ಮತ್ತೆ ಈ ಗೆರೆ ಛೇದಿಸುವಂತ ಬಿಂದು ಏನಿದೆ ಇದು ಬಿಂದು ಯಾವುದು ಅಂತ ಅದು ಕೂಡ ನಾವು ಕಂಡುಹಿಡಿಬೇಕು. ಹಾಗೆ ಕರ್ಣಗಳ ನಡುವಿನ ಕೋನ ಏನಿದೆ ಅದು ಎಷ್ಟಿರ್ಬೋದು ಅಂತ ಕಂಡುಹಿಡಿಬೇಕು. ಸೊ ಈ 3 ವಿಷಯಗಳನ್ನ ಕಂಡುಹಿಡಿಬೇಕು. ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಕಂಡುಹಿಡಿಯಲಿಕ್ಕಿದ್ದೇವೆ. ಇದು ನಮ್ಗೆ ಕೊಟ್ಟಿರುವಂತ ಸಮಸ್ಯೆ. ಸೊ ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡುವ.